ಕೊಡೆಯಾಲ ಗ್ರಾಮದಲ್ಲಿ ಸವರ್ಣೀಯರಿಂದ ದಲಿತರ ಮೇಲೆ ಹಲ್ಲೆ. ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ದೂರು. ಆರ್ಜೆ ನ್ಯೂಸ್ ಮಾಧ್ಯಮದ ಮೂಲಕ ಹಳಲು ತೋಡಿಕೊಂಡ ದಲಿತರು. ಹೌದು, ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕಿನ ಕೊಡೆಯಾಲ ಗ್ರಾಮದಲ್ಲಿ ಹಲವು ವರ್ಷಗಳಿಂದ ಸವರ್ಣೀಯರಿಗೂ ದಲಿತರಿಗೂ ಮಾರಾಮಾರಿ, ಹೊಡೆದಾಟ, ಹಲ್ಲೆಗಳಂತಹ ಘಟನೆಗಳು ತಪ್ಪಿಲ್ಲ. ಇತ್ತೀಚೆಗೆ ಕಳೆದ ವಾರವಷ್ಟೇ ಮಿರ್ಲೆ ಗ್ರಾಮದ ಹುಣಸಮ್ಮ ಜಾತ್ರೆಗೆ 5 ಸಿಡಿ 4 ರಥಗಳ ಉತ್ಸಾಹ ಜರುಗುವುದು ಸಂಪ್ರದಾಯ. ಅದೇ ರೀತಿ ಕೊಡೆಯಾಲ ಗ್ರಾಮದಲ್ಲೂ ಒಂದು ರಥ ಹೋಗುತ್ತೆ. ಪ್ರತಿ ವರ್ಷವೂ ರಥವನ್ನ ದಲಿತರು ಮುಟ್ಟುವ ಹಾಗಿಲ್ಲ, ಎಳೆಯುವ ಹಾಗಿಲ್ಲ. ಒಂದು ವೇಳೆ ರಥವನ್ನ ಮುಟ್ಟಿದರೆ ಕ್ಷಣ ಮಾತ್ರದಲ್ಲೇ ಘರ್ಷಣೆ ಪ್ರಾರಂಭ ಆಗುತ್ತೆ ಅನ್ನೋದು ದಲಿತರ ಪ್ರಮುಖ ಆರೋಪ. ಇನ್ನು ಘಟನೆಯ ವಿವರ ತಿಳಿಯೋದಾದ್ರೆ, ಜಾತ್ರೆಗೆ ಹೋಗುತ್ತಿದ್ದ ದಲಿತ ಸಮಾಜದ ದಿಲೀಪ್ ಎಂಬುವವನಿಗೆ ಕಾರು ತೆಗೆಯುವ ವಿಚಾರಕ್ಕೆ ಗಲಾಟೆ ಆಗಿತ್ತು. ದಿಲೀಪ್ ಮೇಲೆ ಹಲ್ಲೆ ನಡೆಸಿದ್ದಾರೆ. ಬಳಿಕ ಕೇಳಲು ಹೋದ ತಾಯಿಗೂ ಹೊಡೆದು ಹಟ್ಟಾಸ ಮೆರೆದಿದ್ದಾರೆ ಅಂದ್ರೂ ತಪ್ಪಾಗಲ್ಲ. ಅಷ್ಟೇ ಅಲ್ಲದೆ ರಾತ್ರಿ ವೇಳೆ ದಿಲೀಪ್ ತಾಯಿ ಸಾಕಮ್ಮ ಊಟ ತೆಗೆದುಕೊಂಡು ಹೋಗುತ್ತಿದ್ದ ವೇಳೆ ನಮ್ಮ ಬೀದಿಯಲ್ಲಿ ಬರಬೇಡಿ ಎಂದು ಕಾಲು ಮುರಿಯುವ ಹಾಗೆ ಹೊಡೆದಿದ್ದಾರೆ ಎಂದು ಆರೋಪಿಸಿ ಸಾಲಿಗ್ರಾಮ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ತಾಲೂಕು ಆಡಳಿತ, ದಲಿತ ಸಂಘಟನೆಗಳು, ಸಮಾಜದ ಮುಖಂಡರು ಜೀವಂತವಾಗಿದ್ದರೆ ನಮಗೆ ನ್ಯಾಯ ದೊರಕಿಸಿಕೊಡಿ, ಇಲ್ಲದಿದ್ದರೆ ನಮಗೆ ನಾವೇ ವಿಷ ಸೇವಿಸುತ್ತೇವೆ ಎಂದು ಆರ್ಜೆ ನ್ಯೂಸ್ ಮಾಧ್ಯಮದ ಮೂಲಕ ತಮ್ಮ ಅಳನನ್ನ ತೋಡಿಕೊಂಡಿದ್ದಾರೆ. ಆರ್ಜೆ ನ್ಯೂಸ್ ಜೊತೆ ಬಸವರಾಜ್ ಎಸ್ಪಿ, ಸಾಲಿಗ್ರಾಮ. ನಾನು ಕೊಡೆಯ ಗ್ರಾಮದಲ್ಲಿ ದಲಿತ ಸಮಾಜದಲ್ಲಿ ಹುಟ್ಟಿರುವಂತ ಒಬ್ಬ ವ್ಯಕ್ತಿ. ಸರಿ, ಪ್ರಪಂಚದಲ್ಲಿ ದಲಿತರಿಗೆ ಹುಟ್ಟಕ್ಕೆ ಅವಕಾಶ ಇಲ್ವಾ? ಬದುಕಕ್ಕೆ ಅವಕಾಶ ಇಲ್ವಾ? ಏನ್ ಸರ್ ಇದು ಕೊಡೆ? ಪ್ರತಿ ಒಂದು ದೇಶದ, ಪ್ರತಿ ಒಂದು ರಾಜ್ಯದಲ್ಲಿ ನಮ್ ದಲಿತರು ಎಷ್ಟು ಸುಖ ಮಾಡ್ತಾವ್ರೆ. ನಮ್ಮೂರು ಯಾಕೆ ಸರ್ ಇದು ಸವರ್ಣೀಯರು ನಮ್ಗೆ ಇಷ್ಟೊಂದು ಹಿಂಸೆ ಕೊಡ್ತಾವ್ರೆ? 2013 ಇಸ್ವಿಲಿ ನಮ್ಮ ದಲಿತ ಮೇಲೆ ನಮ್ಮ ಅತ್ತಿಗೆ ಬರಿ ಬೆಚ್ಚಲ್ಲಿ ಆಗ್ಬಿಟ್ಟು ಅಂತ ಬಿಟ್ಟು ಅಡ್ಡಾಕೊಂಡ್ ಕೂತಿದ್ರು ಸರ್. ನೈಟು ಯಾವ್ದೋ ಸಣ್ಣ ಪುಟ್ಟ ಗ್ಲಾಟಿಗೆ ಅವ್ರ ಮಗನ್ ಹೊಡೆದಾಗ ನನ್ ಮಗನಿಗೆ ಯಾಕೆ ಹೊಡೆದ್ರೆ ಅಂತ ನಮ್ಮ ಮತ್ತಿಗೆ ಕೇಳಕ್ ಹೋಗಿತ್ತೆ. ನನ್ ಮಗನಿಗೆ ಯಾಕೆ ಹೊಡೆದ್ರೆ ಅಂತ ಕೇಳಕ್ ಹೋಗಿತ್ತೆ. ನನ್ ಹಾಲ್ಮುಂಡೆ ನೀನು ನಮ್ ಲಿಂಗಾಯತರ ಬೀದಿ ಬಂದು ಇಷ್ಟು ಮೆತ್ತಿಗೆ ಮಾತಾಡಕ್ಕೆ ಬತ್ತ ನಿಂಗೆ ಬರಿ ಬೆಚ್ಚಲ್ಲಿ ಕಾಲ್ ಕೊಟ್ಟು ಅಂತ ಬಿಟ್ಟು ನಮ್ಮ ಅತ್ತಿಗೆನ ನಡೆಯತ್ರ ನಿಲ್ಸ್ಕೊಂಡು ಕಟ್ಟಾಕೊಂಡಿದ್ರು. ಆಗ ಪೊಲೀಸ್ ಎಲ್ಲ ಬರೋದಕ್ಕೆ ನಮ್ಮ ಮಹಿಳೆ ನಮ್ಮ ಅತ್ತಿಗೆನ ಈಚೆ ಬಿಟ್ಕೊಟ್ರು. ಅವತ್ತಿನ ದಿನಗಂಟೆ ನಡೀತಾರೆ ಘಟನೆ ಇದು, ಇವತ್ತಿಂದ ನಡೆದಲ್ಲ ಸರ್. ನೋಡಿ, ಮೊನ್ನೆ ಜಾತ್ರೆ ದಿವಸ ನನ್ನ ತಮ್ಮನ ಮಗ ಜಾತ್ರೆ ಹೋಯ್ತಾವ್ರೆ. ಬೇರೆ ಯಾರೋ ಹುಡುಗ ತಪ್ಪು ಮಾಡಿದ್ಕೆ ನನ್ನ ತಮ್ಮನ ಮಗ ಇಟ್ಕೊ ಹೊಡೆದವ್ರೆ. ಅವ್ರಮ್ಮ ಹೋಗಿ ಏನಕ್ಕೆ ಹೆಂಗೆ ನನ್ನ ಮಗನ ಹೊಡೆದ್ರಿ? ರೋಡ್ ಸೈಡ್ ಐತೆ ಸರ್ ಅದು, ಅವ್ರ ಮನೆ ತಗೊಲ್ಲ. ರೋಡ್ ಸೈಡ್ ಅಲ್ಲಿ ಹೋಗ್ಬೇಕು. ಇಲ್ಲೆಲ್ಲ ನಮ್ಗೆ ದಲಿತರಿಗಾಗಿ ಪ್ರತ್ಯಕ್ಷವಾಗಿ ದಾರಿ ಮಾಡಿಲ್ಲ. ಸರ್ಕಾರದಿಂದ ಯಾರು ಇಲ್ಲ. ನಾವ್ ಹೆಲಿಕಾಪ್ಟರ್ ಹೋಗಕ್ಕಾಗಲ್ಲ. ಅದೇ ದಾರಿ ಹೋಗ್ಬೇಕು, ಅದೇ ದಾರಿ ಬರ್ಬೇಕು. ಆ ರೋಡಲ್ಲಿ ನಿಂತ್ಕೊಂಡು ನಮ್ಮ ಮಗನಿಗೆ ಯಾಕೆ ಹೊಡೆದ್ರೆ? ನನ್ನ ಮಕ್ಳಿಗೆ ಇಬ್ಬರಿಗೂ ಹೊಡೆದವ್ರೆ. 3 ಜನಕ್ಕೂ, ನನ್ನ ತಮ್ಮದಿರ ಮಕ್ಳಿಗೆ ಇಬ್ಬರಿಗೆ, ನನ್ನ ಅದಿಗಿಬ್ಬರಿಗೂ. ಅದೇ ಸಮಯದಲ್ಲಿ ನನ್ನ ತಾಯಿಗೆ ಊಟ ತಕೊಂಡು ನನ್ನ ಹೆಂಡತಿ ನಮ್ಮ ಮಗಳು ಹೋಯ್ತಿರ್ಬೇಕಾದ್ರೆ ಯಾಕಿಂಗ್ ಜಗಳ ಮಾಡ್ತೀರಿ? 3 ಗಂಟೆ ಅಲ್ಲ ಜಗಳಕ್ಕೆ, ಮತ್ತೆ ಯಾಕಿಂಗ್ ಜಗಳ ಮಾಡ್ತೀರಿ ಅಂತ ನನ್ನ ಹೆಂಡತಿ ಕೇಳೋಕೆ ಏನಂದ್ರ ಸರ್, ಒಬ್ಬ ದಿಲೀಪನನು ಅವ್ರ ಅಪ್ಪ ಚಂದ್ರಶೇಖರ್ ಅಂತ ಮುಂದೆ ಇಟ್ಕೊಂಡು ಎಳ್ದು ಹೊಳಿಕೆ ನೂಕವನು. ಇನ್ನೊಬ್ಬ ವೀರಪ್ಪನ ಮಗ ನಟರಾಜ್ ಅಂತ ಮಂಡಿಗೆ ಹೋದ್ದು. ಇವತ್ತು ಟ್ರೀಟ್ಮೆಂಟ್ 1 ವಾರದಿಂದ ಟ್ರೀಟ್ಮೆಂಟ್ ಕೊಡ್ತೇನೆ ಸರ್. ಆ ನೋವು ನನಗೆ ಗೊತ್ತು. ದುಡ್ಡಿಲ್ಲ, ಯಾರು ತಾವು ಭಿಕ್ಷೆ ಬೇಡಿ ನನ್ನ ಹೆಂಡತಿ ವಾಲೆ ಮಾಡ್ಬಿಟ್ಟು ಇವತ್ತು ಟ್ರೀಟ್ಮೆಂಟ್ ಕೊಡ್ತೇನೆ. ಯಾವ ಸರ್ಕಾರ ಯಾರು ಬಂದು ಇಲ್ಲಿ ಗಂಟ ನನಗೆ ಸ್ಪಂದಿಸಿಲ್ಲ. ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಕಂಪ್ಲೇಂಟ್ ಕೊಟ್ಟು ನಾನು ನಾಳೆ ಕರೆಸ್ತೀನಿ, ನಾಳೆ ಕರೆಸ್ತೀನಿ, ನಿಮ್ಗೆ ಸಮಾಧಾನ ಮಾಡ್ತೀನಿ. ಅವ್ರಿಗೆ ಪನಿಷ್ಮೆಂಟ್ ಆಗ್ತದೆ, ನಿಮ್ಗೆ ಏನ್ ಸಿಗ್ತದೆ, ಅವ್ರಿಗೆ ನ್ಯಾಯಯುತವಾಗಿ ಕಾನೂನು ಸಿಗ್ತದೆ ಅಂತ ಹೇಳಿ ಇಲ್ಲಿ ಗಂಟ ನಮ್ಗೆ ಏನು ಸೂಕ್ತ ದರ್ಶನ ಕೊಟ್ಟಿಲ್ಲ. ನಾನು ನೆನ್ನೆಲ್ಲೂ FIR ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ನಾನ್ ಕೊಟ್ಟಿದ್ದೇನು ಸರ್, ಅವ್ರು ಕರೆಸ್ಬಿಟ್ಟು ಸೂಕ್ತವಾದ ವಿಚಾರ ಮಾಡಿ, ನಮ್ಮ ತಪ್ಪಿದ್ರೆ ನಮ್ಮ ಮಾಡಿ ಕಂಪ್ಲೇಂಟ್ FIR ಹಾಕಿ, ಅವ್ರು ತಪ್ಪಿದ್ರೆ ಅವ್ರು ಮಾಡಿ, ನಮ್ಗೆ ಕರೆಸ್ಬಿಟ್ಟು ಇಮಿಡಿಯೇಟ್ ಮಾಡಿ ಸರ್ ಅಂತ ನಾನು ಕಂಪ್ಲೇಂಟ್ ಮಾಡಿದ್ದೀನಿ ಸರ್. ನಮ್ಗೆ ಸ್ಪಂದಿಸಿಲ್ಲ ಯಾವತ್ತೂ ಸರ್. ನಾನು ದಲಿತ ಸಮಾಜ ಹುಟ್ಟಿ ನಾನೊಂದು ಮಾತು ಹೇಳ್ತೀನಿ, ಕರ್ನಾಟಕದಲ್ಲಿ ಏನಾದ್ರು ದಲಿತರು ಅನ್ನೋದಿದ್ರೆ ದಶಂಶ ಕಾರ್ಯಕ್ರಮ ನಾನ್ ಲೀಟು ತಾಲೂಕಲ್ಲಿ ಎಲ್ಲ ಮರಿತಾ ಇದ್ರೆ ಅವ್ರು ನಿಜವಲ್ಲೂ ಜಾತೀಯವಾಗಿ ಜೀವಂತ ಬದುಕಿರೋದಾದ್ರೆ ನಮ್ ನ್ಯಾಯ ಕೊಡಿಸ್ತೀವಿ. ಇಲ್ಲಾಂದ್ರೆ ಅವ್ರ ಪರವಾಗಿರ್ಲಿ, ನಾವು ಸತ್ತ ಸೂಸೈಡ್ ಮಾಡ್ಕೊಂಡು ಸಾಯಕೊಂಡು ಅವ್ರು ರೆಡ್ಡಿ ಸರ್. ಈ ಸಮಯ ಹುಟ್ಟಿಕ್ಕೆ ಇದೇ ನಮ್ಗಿದು ನೋಡಿ ಸರ್. ಇದು ನನ್ನ ಶನಿವಾರ ಆದ ಘಟನೆ. 11 ಗಂಟೆ ರಾತ್ರಿ ಹೋಗಿ ನನ್ನ ಹೆಂಡತಿ ಕರ್ಕೊಂಡೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿ MLC ತಗೊಂಡಿದೆ ಸರ್. ಇದು ಅವತ್ತು ನೈಟ್ ಸ್ಟೇಷನ್ ಕೊಟ್ಟಿದ್ದೀನಿ. ಅದು ಮಾರಿ ಬೆಳಿಗ್ಗೆ ತಕೊಂಡೋಗಿ ಮತ್ತೆ ಟ್ರೀಟ್ಮೆಂಟ್ಗೆ ಮಂಡಿ ನೋವು ಅನ್ನೋದಕ್ಕೆ, ತಡೆನಾರ್ದೆ ನೋವು ತಡೆಕಾಲ ತಳ್ತಾ ಇರೋಕೆ ಮತ್ತೆ ಕರ್ಕೊಂಡು ಇಂಜೆಕ್ಷನ್ ತಕೊಂಡ್ಬಂದಿರೋದು. ರಾತ್ರಿ 9 ಗಂಟೆ ರಾತ್ರಿ ನಂಗೆ ಆಯ್ತಲ್ಲ ಅಂತ ಸತ್ತೋಗಿ ಮಂಡಿ ನೋವು ಬಡ್ಕೊಳ್ಳೋಕೆ ದಾರಿ ಕರ್ಕೊಂಡೋಗಿ ನೋಡಿ ಸತ್ತಿ ಬರ್ತಿದ್ದೀರಿ. ದುಡ್ಡು ಯಾರ್ಕೊಡ ಸರ್? ನನ್ನ ನನಗೆ ಗೊತ್ತು. ದಲಿತ ಸಂಘಟನೆ ನಾವಿದ್ದೀವಿ ಅಂತ ಹೆಟ್ಟಿ ಮಕ್ಳಿಗೆ ಅವ್ರು ಬಿಡ್ತೀರ ಸರ್? ಒಬ್ಬ ಬಡ್ತಿರೋದಕ್ಕೆ ನನಗೆ ಸುಮ್ಸಿ ಅವ್ರ ಸತ್ಕಾಲ ದಲಿತ ಸಮಾಜ ಹುಟ್ಟಿ ತಾಲೂಕೆಲ್ಲ ಲೀಡರ್ ಅನ್ನಿಸ್ಕೊಳ್ಳೋದಾದ್ರೆ, ಮಾನವೀಯತೆ ಇದ್ರೆ ನಾನು ರಕ್ಷಣೆ ಕೊಡ್ಲಿ. ಇದೇ ಸರ್ ದಲಿತ ಸಮಾಜ ಎಲ್ಲ ಮುಕ್ಕೊಂಡು ನಾವು ಲೀಡರ್ ಅಂತ ಇದೀಗ ತಾಲೂಕಲ್ಲಿ ಅಂಬೇಡ್ಕರ್ ನಮ್ಮ ಸಂವಿಧಾನ ಬರ್ದಂಗೆ ಹೊಟ್ಕೊಟ್ಟಿರೋದು ಸರ್. ನಾವು ತುಂಬಾ ನೋವು ಉಂಟಾಗದೆ.
ಈ ದಲಿತ ಸಮಾಜ ಹುಟ್ಟಿರೋದು ತಪ್ಪು ಅನ್ನೋದನ್ನ ಇವತ್ತು ದಯಮಾಡಕ್ ಅವಕಾಶ ಕೊಡಿ ಸರ್ಕಾರ. ಸತ್ಯವಾಗಿ ರಾಜಕಾರಣ ಸಂವಿಧಾನ ಅಡಿಲಿ ರಾಜಕಾರಣ ಮಾಡ್ತೀನಿ ಅಧಿಕಾರಿಗಳಿದ್ರೆ ಸರ್ಕಾರವಿದ್ರೆ ನಮ್ಗೆ ನ್ಯಾಯ ಕೊಡ್ಲಿ, ಇಲ್ಲ ದಯಮಾಡಕ್ ಅವಕಾಶ ಕೊಡ್ಲಿ. ಇಲ್ವಾ ನಮ್ಗೆ ಏನ ನಿಂತು ಇವತ್ತು 3 ದಿವಸ ಅನ್ಭವಿಸ್ತಾಳು ಅವ್ರಿಗೆ ಸ್ಪಂದಿಸ್ಬೇಕು, ನನ್ನ ದೂಸರಾಗಬೇಕು, ಅವ್ರಿಗೊಂದು ನೋವಾಗಬೇಕಷ್ಟೇ. ನಾನು ಕೇಳ್ತಾರೆ ಅವ್ರಿಗೆ ದಯಮಾಡ ಮರಣದಂಡನೆ ಕೂಡ ಹೇಳ್ತಾ ಇದಾರೆ, ಅವ್ರಿಗೊಂದು ಪನಿಷ್ಮೆಂಟ್ ಆಗ್ಬೇಕು. ನನ್ಗೆ ಆಗಿರೋ ನೋವು ಸರ್ಕಾರ ಭರಿಸ್ಕೊಡ್ಬೇಕು ಸರ್. ಇನ್ ಮುಂದೆ ಯಾರಿಗೂ ಕೂಡ್ದು ನಾನ್ ದಲಿತ ಅವ್ರು ನಮ್ಮ ಮಕ್ಳಿಗೆ ಸರ್ ಇವತ್ತು ಹಿಂಗಾಗಿರೋ ನಾಳೆಗೆ ನಮ್ಮ ಮಕ್ಳಿಗೆ ಬಿಡ್ತಾರ ಅಂತ ತಿಳ್ಕೊಂಡಿರ್ತಾರೆ ನೀವು. ಇವತ್ತು ನನ್ನ ಹೆಂಡತಿಗಾರಿಗೂ ನಾಳೆಗೆ ನಮ್ಮ ಮಕ್ಳಿಗಾರು ಅಷ್ಟೇ. ಇವತ್ತು ನನ್ನ ಹೆಂಡತಿ ಮಾಡ್ಯಾರ ನಾಳೆಗೆ ಇಡೀ ಊರ್ ಗ್ರಾಮದಲ್ಲಿ ಪ್ರತಿಯೊಂದು ದಲಿತ ಮಹಿಳೆಗೂ ಇದೇ ರೀತಿ ನೋವು ಕೊಡಕ್ ಹೋದ್ರೆ ಅವ್ರು ಎಲ್ಲಿ ಹೋಗ್ತಾರೆ ಸರ್? ದಲಿತರಿಗೆ ಇನ್ ಮುಂದೆ ಯಾವುದೇ ತರದ ಒಂದು ಚೂರು ನೋವು ಉಂಟಾಗಬಾರ್ದು, ಆ ತರ ನಮ್ಗೆ ರಕ್ಷಣೆ ಕೊಡ್ಬೇಕು. ಈಗ ಆಗಿರೋ ನೋವಿಗೆ ನಮ್ಗೆ ಸರ್ಕಾರ ಭರಿಸ್ಬೇಕು, ಜೊತೆಗೆ ಕಾನೂನು ನಮ್ಗೆ ಸಹಾಯ ಮಾಡ್ಬೇಕು ಸರ್. ನನ್ಗೆ 5 ಜನ ಹಿಡಿದ್ರು. 5 ಜನ ಹೊಡೆದ್ರು. ನಾನ್ ಕೇಳಕ್ಕೂ ನಮ್ ಹುಡುಗರನ್ನ ಕರ್ಕೊಬರಕ್ಕೆ ಅಂತ ನಾನು ಹೋಯ್ತಿದ್ದೆ. ಅವರು ನಮ್ ಹುಡುಗರನ್ನ ಕರ್ಕೊಂಡ್ ಹೋಯ್ತಿದ್ದಾಳ್ಗ ನಾ ಹಿಡ್ಕೊಂಡ್ ಮುಂದೆಲ್ಲ ಹಿಡ್ಕೊಂಡು ಬೊಗಸ್ಕೊಂಡ್ ಹೊಡೆದ್ರು. ಒಬ್ಬ ತಳ್ಬಿಟ್ಟ, ಒಬ್ಬ ಕಾಲಲ್ಲಿ ಒದ್ದ. ನಾನ್ ಮನಿಕೊಂಡು ಒದ್ದಾಡ್ತಾ ಇದ್ರು ಬಂದು ಒಬ್ಬ ಹಿಡಿತಾ ಇದ್ದ. ಹೆಸರು ಇದು ಮಂಜುನಾಥ ಅಂತ. ಅವನು ಹಿಡಿತಾ ಇದ್ದ. ದರ್ಶನ್ ನನ್ ಬಂದು ಮುಂದೆಲ್ಲ ಹಿಡ್ಕೊಂಡ್ ಚಿಡಗ್ದ ನನ್ನ. ಚಿಡಗ್ಬಿಟ್ಟು ನಾನು ಒದ್ದಾಡ್ತಾ ಇದ್ರು ನನ್ ಮ್ಯಾಲೆ ಹತ್ಕೊಂಡು ಹೊಡಿಯಕ್ಕೆ ಅಂತ ಹೊಡ್ಬೋತಾ ಇದ್ರು. ಆಗ ನಮ್ ಹುಡುಗ್ರೆಲ್ಲ ಬಂದು ಎತ್ತಿದ್ರು ಬಿಡ್ತಾ ಇಲ್ಲ. ನಮ್ ಹುಡುಗ್ರು ಎಲ್ಲಾರ್ನು ಹೊಡೆದ್ರು ಹೆಣ್ಮಕ್ಳನ್ನ. ಸರ್ ಮಧ್ಯಾಹ್ನ ಗಲಾಟೆ ಆಗಿರೋದ್ ನನಗ್ ಗೊತ್ತಿಲ್ಲ. ಸಾಯಂಕಾಲ ಹಿಂಗೆ ಜಾತ್ರೆಯಿಂದ ಬರ್ಬೇಕಾದ್ರೆ ನಮ್ಮೂರ್ ಗ್ರಾಮದಲ್ಲೇ ಮಾತಾಡ್ತಿದ್ರು ಹಿಂಗೆ ಕಾರ್ಗೂ ಬೈಕು ಗಲಾಟೆ ಆಗೈತೆ ಅಂತ. ಅದು ನಮ್ ಹುಡ್ಗ ಅಂತ ಗೊತ್ತಾಯ್ತು. ಅದಕ್ಕೆ ನಾನು ಹೋಗಿ ಕೇಳೋಣ ಅಂತ ಹೋಗೋವತ್ಗೆ ನನ್ನ ಈ ಮನೆ ಹತ್ರಕ್ ಬಂದಿದ್ಯಲ್ಲ ಕೇಳಕ್ಕೆ ಅಂತ ಅನ್ಬಿಟ್ಟು ತೆಗದ್ ನೂಕ್ಬಿಟ್ಟು ಅವ್ರ ಮಗಳು ದಿವ್ಯಾ ನಡು ಒಂದ್ ದಿನಕ್ಕೆ 1 ಲಕ್ಷ ದುಡಿತೀವಿ ನಾವು, ಬೇಕು ಅಂದ್ರೆ ಎರ್ಚ್ ಬಿಡ್ತೀನಿ ನಿಮ್ಮಂತ ಜಾತಿಯ ನನ್ ಸುಟ್ಟಾಕದ್ ನನಗ್ ಗೊತ್ತು ಅಂತ ಹಿಂಗೆಲ್ಲ ಮಾತಾಡಿದ್ರು ಸರ್. ನಮ್ ಹುಡುಗ್ರು ಯಾಕಮ್ಮ ನೀನ್ ಬಂದೆ ಅಂತ ಕೇಳ್ಕೊಂಡು ಕರ್ಕೊಂಡ್ ಹೋಗಕ್ ಬಂದಿದ್ಕೆ ನಮ್ಮೂರ್ ಗ್ರಾಮದಾರಿ ಅಧ್ಯಕ್ಷರು ಮಂಜಣ್ಣ ಅನ್ನೋರು ಮತ್ತೆ ತಾಂಡ ಅವರು ನಾನ್ ಇದೀನಿ ಏನಿದ್ರು ನಾನ್ ನೋಡ್ಕೋತೀನಿ, ನೀವ್ ಅವ್ರ ಮೇಲೆ ಕೈ ಮಾಡಿ ಅಂತ ಹೇಳ್ಕೊಟ್ರು. ಆಗ 5 ಹುಡುಗರು ಬಂದ್ರು ಸರ್. ಮಂಜು, ಮನೋಜು, ನಟರಾಜು, ದಿಲೀಪು, ದರ್ಶನ್. ಈಗ ಇಷ್ಟ ಹುಡುಗರುವೆ ನಾವು ಅವ್ರ ಮನೆ ಬುಟ್ಟಿ ಕೇಳಿ ಮುಂದಕ್ ಬಂದ್ಮೇಲೆ ನಮ್ ಮೇಲೆ ಅಟ್ಯಾಕ್ ಮಾಡಿದ್ರು ಸರ್. ಇಲ್ಲೇನ್ ಬಾರಿ ಕಿರಿಕ್ ಮಾಡ್ತಾರ ಸರ್. ಇಲ್ಲಿ ಊರಲ್ಲಿ ಪ್ರತಿ ಒಂದ್ಕೂ ಕಿರಿಕ್ ಮಾಡ್ತಾರ. ಇಲ್ಲಿ ಅದು ಇದು ಏನು ಅಂತ ಇಲ್ಲಿ ಆಲ ಒಂದ್ 10-15 ವರ್ಷದಿಂದ ನಡೀತಾನೆ ಐತೆ. ಆಗೈತೆ ಆದ್ರೂ ಏನಿಲ್ಲ, ಅಷ್ಟಕ್ಕೆ ಅರ್ಧಕ್ಕೆ ಇದ್ ಮಾಡಾಕ್ತಾರ. ಎಲ್ಲೋದ್ರು ಏನ್ ಅಂತ ಏನ್ ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ ಇಲ್ಲಿ ಗೌರವ, ಏನು ಸಿಕ್ಕಿಲ್ಲ ಇಲ್ಲಿ ಈ ಊರಲ್ಲಿ. ಪೊಲೀಸ್ ಇಲಾಖೆಗೆ ಏನ್ ಹೇಳಿರಿ, ನಾವು ಹೋಗಿದೀವಿ ಎಲ್ಲ. ನಾವು ಮೈಸೂರ್ ಗಂಟ್ಲು ಹೋಗಿದ್ವಿ. ಇಲ್ಲಿ ಒಂದೊಂದ್ ಈಗ ಒಬ್ಬನ್ ಒಳ್ಳೇದ್ ಮಾಡ್ಕೋತಾರೆ, ಇನ್ನೊಬ್ಬನ್ ಹೊಡಿತಾರೆ, ಒಬ್ಬನ್ ಒಳ್ಳೇದ್ ಮಾಡ್ಕೋತಾರೆ, ಇನ್ನೊಬ್ಬನ್ ಹೊಡಿತಾರೆ. ಇದೆ ಅಂದ್ರೆ ಹುಡುಗರು ಜಗಳ ಏನಾಗ್ಲಿ ಅದು ಸೆಕೆಂಡ್ರಿ. ಒಬ್ಬ ಮಹಿಳೆ ಮೇಲೆ ಮನುಷ್ಯಕ್ ಬಂದಂಗೆ ಹೆಂಗ್ ಬೇಕಾದ್ರೆ ಹಂಗ್ ಒದ್ದಿ ದೌರ್ಜನ್ಯ ಮಾಡಿದ್ದಾರೆ ಸರ್. ಫಸ್ಟ್ ಮಂಡಿಗೆ ಅದು ಗಾಯ ಆಗಿದೆ, ಮತ್ತೆ ಫ್ರಾಕ್ಚರ್ ಆಗಿದೆ. ಇವಾಗ ಯಾರು ಅವರು ಹಲ್ಲೆ ಮಾಡಿದರೆ ಅವರ ದಯವಿಟ್ಟು ಪೊಲೀಸ್ ಇಲಾಖೆ ಫಸ್ಟ್ ಬಂಧಿಸ್ಬೇಕು ಸರ್. ನಮಗೆ ಬಂಧಿಸ್ಬಿಟ್ಟು ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಈ ಮೂಲಕ ಕೇಳ್ಕೊಳ್ಳೋದೇನಂದ್ರೆ, ಯಾರು ತಪ್ಪಿಸ್ತರು, ಯಾರು ನಮ್ಮಲ್ಲಿ ಹಲ್ಲೆ ಮಾಡಿದರೆ ಅವರ ದಯವಿಟ್ಟು 24 ಗಂಟೆ ಒಳಗಡೆ ಅವ್ರನ್ನ ಬಂಧಿಸ್ಬೇಕು. ಅವ್ರಿಗೆ ಬೇಲ್ ಯಾವ್ದು ಸಿಗದಂಗೆ ಅವ್ರನ್ನ FIR ಮಾಡಿ ಜೈಲು ಕಳಿಸ್ಬೇಕು ಸರ್. ನಮ್ಮ ಕೊಡೆಯ ಗ್ರಾಮದ ಎಲ್ಲರದ್ದು ಓದ್ತೆ ಅದೇನೆ. ಇಲ್ಲಿ ಅಸ್ಪೃಶ್ಯತೆ ಸ್ವತಂತ್ರ ಬಂದ್ 76 ವರ್ಷ ಆದ್ರೂ ಇಲ್ಲಿ ಅಸ್ಪೃಶ್ಯತೆ ಹಿಂಗೆ ನಡೀತಿದೆ ಸರ್. ಒಂದು ದೇಗುಲಕ್ಕೆ ನಮ್ಗೆ ಪ್ರವೇಶ ಇಲ್ಲ, ಅವರ ಬೋರ್ವೆಲ್ಗಳ ಮುಡ್ಸ್ಕೊಳಂಗಿಲ್ಲ. ಇನ್ನೂ ಜೀವಂತವಾಗಿದೆ ಸರ್ ಇಲ್ಲಿ ಅಸ್ಪೃಶ್ಯತೆ. ಇಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಆಗಿದೆ ಸರ್. ಇಲ್ಲಿ ನಮ್ಮ ಒಡೆಯಾದಲ್ಲಿ ಜೀವನ ಮಾಡೋದು ದಲಿತರು ತುಂಬಾ ಕಷ್ಟ ಆಗಿದೆ ಸರ್. 13ರಿಂದ ಇಲ್ಲಿ ಗಂಟ ನಾವು ನೋಡಿ ಸಾಕಾಗಿದೆ. ನಮ್ ದಲಿತರಿಗೆ ಇನ್ ಮುಂದಾರು ಸತ್ಯವಾಗಿ ಧರ್ಮವಾಗಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಪೊಲೀಸ್ ಇಲಾಖೆ ಮುಂದಿನ ಕೂತ್ಕೊಂಡು ಧರಣಿ ಮಾಡ್ತೀವಿ. ಇವ್ರಿಗೆ ಅಷ್ಟು ನ್ಯಾಯ ಒದಗಿಸ್ಕೊಡ್ಲಿ ಅಂದ್ರೆ ಇನ್ನು ಜೀವಂತವಾಗಿ ನಮ್ ದಲಿತ ಸಭೆಗೆ ಬದುಕದೆ ಅಂದ್ರೆ ನಿಜ ಅನ್ನ ತಿನ್ನೋ ವ್ಯಕ್ತಿಗಳಾಗಿದ್ರೆ ಜೀವಂತ ಬದುಕಿದ್ರೆ ನಮಗೆ ನ್ಯಾಯ ಜೊತೆಯಾಗಿ ಕೈಗೂಡಿ ವ್ಯವಸ್ಥೆ ಮಾಡ್ಕೊಡ್ಲಿ. ಇಲ್ಲಾಂದ್ರೆ ಇಡೀ ಕರ್ನಾಟಕದಲ್ಲೇ ನಮ್ ಕೊಡೆಗ್ರಾಮ ದಲಿತ ಸಮಾಜಕ್ಕೆ ಒಂದು ದಾಯ ಮಾಡಕ್ಕೆ ಅವಕಾಶ ಮಾಡ್ಕೊಡಿ. ಆಗ್ಲಾರು ಇಡೀ ಉಳಿದ ಕರ್ನಾಟಕದಲ್ಲಿ ನಮ್ ದಲಿತ ಸಮಾಜ ಚೆನ್ನಾಗಿರ್ಲಿ, ಅದಕ್ಕಾಗಿ ರಕ್ಷಣೆ ಮಾಡಿ. ಆಗ್ಲಾರು ರಕ್ಷಣೆ ಕೊಡ್ತಾರೋ ಇಲ್ವಾ ನೋಡ್ತೀವಿ. ನಮಸ್ತೆ ಸರ್, ನಾವು ಕೊಡೆಯ ಗ್ರಾಮ ಸಚಿನ್ ಅಂತ ಹೇಳಿ ನನ್ನ ಹೆಸರು. ಕೊಡೆಯ ಗ್ರಾಮದಲ್ಲಿ ನಮ್ಮ ಯಾವುದೇ ರೀತಿ ಗಲಾಟೆಗಳು ಅಪರೂಪಕ್ಕೆ ನಡೆಯಲ್ಲ. ಆದ್ರೆ ಈ ತೇರು ವಿಷಯ ಬಂತು ಅಂದ್ರೆ 1000 ಗಲಾಟೆಗಳು ನಡೀತಾ ಇರ್ತವೆ. ನಾಳೆ ಬೆಳಿಗ್ಗೆ ಎಲ್ಲ ಅಣ್ಣ ತಮ್ಮದಿರ ತರ ಇರ್ತಾರೆ. ಆದ್ರೆ ಜಾತ್ರೆ ವಿಷಯಕ್ಕೆ ಬಂತು ಅಂದ್ರೆ ಮಾತ್ರ
ಅವ್ರು ನಮ್ಮ ಮೇಲೆ ದೌರ್ಜನ್ಯ ಮಾಡೋದು ಎಲ್ಲ ನಡೆಸ್ತಾರೆ. ಆದ್ರೆ ಈ ಸಲ ಜಾತ್ರೆಯಲ್ಲಿ ನಾವು ವರ್ಷ ಜಾತ್ರೆಗೆ ಯಾವುದೇ ಒಂದು ಇದಾದ್ರೂ ಕಂಪ್ಲೇಂಟ್ ಕೊಟ್ಟು ನಾವು ಮುಂದುವರಿಬೇಕು ಹೊರತು ನಮ್ಮೂರ್ ತೇರು ನಮ್ದು ವೈಯಕ್ತಿಕ ಅಂತ ಯಾವುದೇ ರೀತಿ ಕೈ ಹಾಕಕ್ಕೆ ಸಾಧ್ಯನೇ ಇಲ್ಲ. ಕಂಪ್ಲೇಂಟ್ ಹೋದ್ಸಲ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲರನ್ನು ನನ್ನ ಕೂಡ ತಳ್ಕೊಂಡು ಮುಂದಕ್ಕೆ ಹೋಗಿತ್ತು. ನಾನು ನೋಡಿದೀವಿ, ನಾವು ಕೂಡ ಎಲ್ಲವ ಹಾರ ಹಿಡ್ಕೊಂಡು ಪೂಜೆ ಮಾಡಕ್ಕೆ ತಹಸೀಲ್ದಾರ್ ಕಂಪ್ಲೇಂಟ್ ಕೊಟ್ಟಿದೀವಿ, ಎಲ್ಲರೂ ಕಂಪ್ಲೇಂಟ್ ಕೊಟ್ಟಿದೀವಿ. ಏನ್ ಮಾಡಿದ್ರು ಕೂಡ ಆಗ್ಲಿಲ್ಲ ಹೋದ್ ವರ್ಷ ನಿಲ್ಸಕ್ಕೆ. ಈ ವರ್ಷ ಎಲ್ಲರೂ ಕೂಡ ಕೈ ಕಾಲು ಹಿಡ್ದು ನಾವು ತೇರನ್ನ ನಿಲ್ಸ್ಕೊಂಡಿದೀವಿ. ಅಷ್ಟೊಂದ್ ದೌರ್ಜನ್ಯ ಮಾಡ್ತಾವ್ರೆ ನಮ್ಮೂರ್ ಲಿಂಗಾಯತರು. ನಾವು ಎಸ್ಸಿಯರು, ನಾವು ಅಲ್ಪಸಂಖ್ಯಾತ, ನಾವು ಸ್ವಲ್ಪ ಜನ ಇದ್ದೀವಿ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ಇಷ್ಟೊಂದು ದೌರ್ಜನ್ಯಗಳು ಮಾಡ್ತಾವ್ರೆ. ಆದ್ರೆ ವೈಯಕ್ತಿಕವಾಗಿ ಹುಡುಗರು ಜಗಳ ಆಡಿದ್ರು, ಏನೋ ಆಯ್ತು. ಅವತ್ತನ್ನ ನಾನೇ ಹೋಗಿ ಮಧ್ಯಾಹ್ನ ಅವ್ರ ಹತ್ರ ಮಾತಾಡಿ ಇದನ್ನ ಇಲ್ಲಿಗೆ ನಿಲ್ಸ್ರಪ್ಪ, ಬೇಡ, ಊರಲ್ಲಿ ಈ ಸಲ ಗಲಾಟೆ ಆಗ್ದಂಗ್ ನಡ್ಕೊಂಡಿದೀವಿ, ಇನ್ ಮುಂದಕ್ಕೂ ಹಂಗ ಆಗ್ಬೇಕು, ತೇರ್ ನಮ್ಮೂರಲ್ಲಿ ಉಳ್ಕೋಬೇಕು ಅನ್ನೋ ಉದ್ದೇಶದಿಂದ ನಾವು ಮಾತಾಡಿದ್ವಿ. ಅವ್ರು ಅದನ್ನೂ ಮೀರಿ ಅವರೆಲ್ಲ ನಾವು ದುಡ್ಡು ಮಡಗಿದೀವಿ, ನಾವು ಗಟ್ಟಿಯಾಗಿದ್ದೀವಿ, ನಾವು ನಡ್ಕೋತೀವಿ, ನಾವು ತಾಕತ್ ತೋರಿಸ್ತೀವಿ ಅಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಬಿಟ್ಟು ರೈಸ್ ಮಾಡ್ಸ್ಬಿಟ್ಟು ಬಂದವ್ರೆ. ಅದ್ರ ಇನ್ಕ್ಲೂಡ್ ನನ್ನ ತಮ್ಮನೂ ಒಬ್ಬ, ಇನ್ನೊಬ್ಬ ಅವನು ತಮ್ಮನೆಯ ಇವನು ತಮ್ಮನೆ ಇಬ್ರುವೆ ಅದನ್ನ ರೈಸ್ ಮಾಡ್ಸ್ಕೊಂಡ್ ಬಂದ್ರು. ಅದನ್ನ ಅವ್ರು ಅಂದಿರೋ ಹೋಗ್ಬಿಟ್ಟು ಅವ್ರು ಗೊತ್ತಿಲ್ಲದ ವಿಷಯಗಳು ಸಂಜೆ ಹೋಗ್ಬಿಟ್ಟು ಕೇಳಕ್ ಹೋಗಿದ್ಕೆ ಇಡೀ ಅರ್ಧ ಗುಂಪೆ ಸೇರ್ಕೊಂಡು 4 ಜನ ಕೊಡ್ದವ್ರೆ. ಅದು ನಾವ್ ಯಾರು ಇರ್ಲಿಲ್ಲ, ಎಲ್ಲ ನಾವು ಜಾತ್ರೆಗೆ ಹೋಗಿದ್ದೋ ಇದಕ್ ಹೋಗಿದ್ದೋ, ಬರೋ ಅಷ್ಟೊಳಗಡೆ ಎಲ್ಲ ಹೊಡೆದಿ ಮುಗ್ಸವ್ರೆ. ಈ ತರ ದೌರ್ಜನ್ಯಗಳು ನಡೆದ್ರೆ ಕೊಡೆ ಗ್ರಾಮದಲ್ಲಿ ಇರೋದ್ ಹೆಂಗೆ? ಇವತ್ ನಮ್ಮ ಅಪ್ಪರು ಕೂಡ ನಮ್ನೆಲ್ಲ ಕಟ್ಟಾಕಿ ಕೂರ್ಸವ್ರೆ ಅವ್ರಿಗೆ ಎದ್ರುಕೊಂಡು. ಈಗ ನಾವು ಕೊಡೆಯಾಲದಲ್ಲಿ ಬದುಕ್ಬೇಕಾ ಬದುಕ್ಬಾರ್ದು, ಅದು ಪೊಲೀಸ್ನವರೇ ಡಿಸೈಡ್ ಮಾಡ್ಬೇಕು, ಇಲ್ಲ ತಹಸೀಲ್ದಾರ್ ಬಂದು ಅದನ್ನ ಕೇಸನ್ನ ಏನ್ ಮಾಡ್ತಾರೆ ಹ್ಯಾಂಡಲ್ ಮಾಡ್ತಾರೆ ಅದನ್ನ ಅವ್ರು ಬಿಟ್ಕೊಡ್ಬೇಕು. ಹೊಡೆದಿರೋ ಮಹಿಳೆಗೆ ಏನಾಗ್ಬೇಕು ವ್ಯವಸ್ಥೆ ಮಾಡ್ಬೇಕು, ಅದನ್ನ ಮಾಡ್ಕೊಡ್ಬೇಕಾಗಿ ತಮ್ಮಲ್ಲಿ ಕಳಕಳಿ ಮನವಿಯನ್ನ ಬೇಡ್ಕೊತಾ ಇದೀವಿ. ಇದು ತಹಸೀಲ್ದಾರ್ಗೂ ಹಾಗೂ ನಮ್ಮ ಸಲಿಗಂ ಸ್ಟೇಷನ್ ಐತಲ್ಲ ಅವ್ರಿಗೂ SI ಅವ್ರಿಗೂ ಕೇಳ್ಕೊತಾ ಇದೀವಿ. ತನಕ ಯಾವ್ದು ಗಲಾಟೆ ನಡೀತಿಲ್ಲ. ಈ ಹುಣಸಾನ ಒಬ್ಬ ಬತ್ತು ಅಂದ್ರೆ ನಮ್ಮಲ್ಲಿ ನಡಿಬಾರ್ದಾದ್ರೆ ನಡೀತವೆ. ಈ ನಮ್ ದಲಿತರು ಸಾಯ್ಬೇಕು, ಅವ್ರಂತೂ ಸಾಯ್ದಿಲ್ಲ, ನಮ್ ದಲಿತರು ಟಾರ್ಗೆಟ್ ಮಾಡಿ ಹೊಡಿತಾವ್ರೆ. ಈ ಜಾತ್ರೆ ಒಂದು ನಮ್ಮೂರ್ಗೆ ತೇರ್ ನಿಲ್ಸಿರ ಚೆನ್ನಾಗಿರ್ತಾರೆ ಏನೋ ಗೊತ್ತಿಲ್ಲ. ಸರ್ಕಾರ ನಿಜವಾದ ಸರ್ಕಾರವೇ ಆಗಿದ್ರೆ, ಅಧಿಕಾರಿಗಳು ನಿಜವಾದ ಅಧಿಕಾರಿಗಳೇ ಆಗಿದ್ರೆ ನಾವ್ ಸ್ಪಂದಿಸ್ತೀವಿ, ನಾವಿದ್ದೀವಿ ಅಂತ ಹೇಳ್ತಾರೆ ಹೊರತು ಹಿಂದ್ಗಡೆ ಬರ್ತಾರೆ ಮುಂದೆ ಆಗ ಅನ್ನಕ್ಕೆ ಯಾರು ಬರ್ದಾರ. ಇಲ್ಲ ರಥೋತ್ಸವ ನಮ್ಮೂರಲ್ಲಿ ನಿಲ್ಬೇಕು, ಬೇರೆಯವ್ರು ಅವಕಾಶ ಮಾಡ್ಕೊಡಿ. ಇಲ್ಲ ನಮ್ಮೂರ್ ನಡಿಬೇಕಾದ್ರೆ ಕಾನೂನು ಬಂದೋಬಸ್ತಾಗಿ ನಡೀಲಿ ಅಷ್ಟೇ ನಾ ಕೇಳೋದು. ಇಲ್ಲ ನಾವು ಚೆನ್ನಾಗಿರ್ಬೇಕು, ಊರಾಗ ಲಾಟಿ ಆಗ್ಬಾರ್ದು ಅಂದ್ರೆ ಈ ನಮ್ಮೂರ್ ರಥೋತ್ಸವ ನಿಲ್ಸಿದಾಗಲೇ ಸರಿಯಾಗಿರ್ತಿದ್ರು. ಇವ್ರು ಅಲ್ಲಿ ಗಂಟೆ ಅವ್ರು ಅಟ್ಟಹಾಸ ಮೆರಿತಾ ಇರ್ತಾರೆ. ನೋಡಿ ಸ್ವಾಮಿ, ಇವರು ದಲಿತ ಸಮಾಜದವ್ರನ್ನ ಹೆಡ್ತಿರ್ನ ಹೆಂಗ್ ಬೇಕಾದ್ರು ಓಣೆ ಬಣೆ ಅಂತ ಕರೆಯೋದು, ಕೆಲ್ಸಕ್ಕೆ ಹೋಗೋದು, ನೀವು ಇವರೆಲ್ಲರೂ ಕೆಟ್ಟ ರೀತಿಲೆಲ್ಲ ಮಾತಾಡೋದು. ಹಂಗೇನಾರು ಆಯ್ತು ಅಂದ್ರೆ ನೀನೆಲ್ಲ ಮಾತಾಡೋದು ಅಂತ ಕೆಟ್ಟ ಇದ್ರಲ್ಲೆಲ್ಲ ಭಾವನೆಲ್ಲ ಮಾತಾಡೋದು. ನಾವ್ ಕೇಳಕ್ ಹೋಯ್ತು ಅಂದ್ರೆ ನೀನೆಲ್ಲ ಕೇಳೋದು, ನಿಮ್ಮನೆ ಸರಿಯಾಗಿದ್ರೆ ನೀವು ನಾವ್ಯಾಕೆ ಮಾತಾಡ್ತೀವಿ ಅಂತ ಇವರೇ ಮಾತಾಡೋದು. ಇವೆಲ್ಲ ನಮ್ಗೆ ತಡೆಯಕ್ ಆಗ್ದೇನೆ ಸ್ವಾಮಿ. ನಾವು ಈ ತರ ಒಂದು ಏನೇ ನಾವು ಇದ್ ಮಾಡಿದ್ರು ನಾವು ಬಾಯಿ ಹಸ್ಕೊಂಡು ಹೋಗ್ಬೇಕ ಅನ್ನೋ ಪರಿಸ್ಥಿತಿ ಆಗೈತೆ. ಬೇಸತ್ತಿ ನಾವು ಕೆರೆ ಬಾವಿ ಬೀಳ ಅಂತ ಪರಿಸ್ಥಿತಿ ಆಗೈತೆ. ನಾವೇನಾದ್ರು ಒಗ್ಗಾಯ್ತು ಅಂದ್ರೆ ಹಂಗೆ ಹಿಂಗೆ ಅಂದ್ಬಿಟ್ಟು ನಮ್ಗೆ ಹೊಡೆಯಕ್ಕೋ ಬಡಿಯೋದು, ಎಲ್ಲ ಬೆದರಿಕೆ ಹಾಕೋದು, ಸುಟ್ಟಾಕ್ತೀನಿ, ಬಾವಿ ನುಗ್ತೀನಿ, ಕೊಲೆ ಮಾಡ್ತೀನಿ, ಬೆದರಿಕೆ ಹಾಕ್ತಾರೆ. 3-4 ಸರಿ ಅಲ್ಲ 20 ವರ್ಷದಿಂದ ಏನ್ ನಡೀತಾ ಇದೆ ಸ್ವಾಮಿ. ಮನೆ ಕಲ್ಲು ಹೊಡೆದವ್ರೆ.